ಮ್ಯಾನ್ಗಢ್ನ ಫೋರ್ಟ್ನ ಒಂದು ರಸ್ತೆಯಲ್ಲೇ ಇದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಸೊ ಈ ಇತಿಹಾಸ ಪ್ರಸಿದ್ಧವಂತ ಮ್ಯಾನ್ಗಢ್ನ ಸ್ಟೋರಿ ಅಂತೂ ತುಂಬಾ ಇದೆ ಮತ್ತು ಅದರೊಳಗೆ ಚಿನ್ನನೂ ತುಂಬ ಇದೆ. ಸೊ ಆ ಚಿನ್ನನ ಕೊಳ್ಳೆ ಹೊಡಿಬೇಕಂತಾನೆ ಮೊಹಮ್ಮದ್ ಗೋರಿ 800 ವರ್ಷಗಳ ಹಿಂದೆ ಇಲ್ಲಿ ಬರ್ತಾನೆ. ಸೊ ಈ 800 ವರ್ಷಗಳ ಹಿಂದೆ ಬಂದಂಥ ಮೊಹಮ್ಮದ್ ಗೋರಿ ಸೊ ಉತ್ತರ ಪ್ರದೇಶ ಒಂದು ಕನೌಜ್ನ ರಾಠೋಡ್ ರಾಜವಂಶದವರು ಅವನ ದಾಳಿಗೆ ಎದುರ್ಕೊಂಡು ಅವರು ಈ ಸ್ಥಳಕ್ಕೆ ಬರ್ತಾರೆ. ಸೊ ಈ ಸ್ಥಳದಿಂದ ಬಂದಂಥ ಆ ರಾಠೋಡ್ ರಾಜವಂಶದವರು ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನಾನಿವಾಗ ಮೆಹರಾನ್ಗಢ್ನ ಫೋರ್ಟ್ನಲ್ಲಿದ್ದೀನಿ. ಸೊ ಸುತ್ತಲೂ ನೋಡ್ಬೋದು ನೀವು ಫೋಲಲ್ಲಿ ನೋಡ್ತಿದ್ದಾರಲ್ಲ, ಮೊದಲು ಈ ಬಾಗಿಲು ಇಲ್ಲಿತ್ತು. ಸೊ ಇವಾಗ ತೆಗೆದುಬಿಟ್ಟಿದ್ದಾರೆ, ಯಾಕಂದರೆ ಈಸಿಯಾಗಿ VIP ಗಳು ಕಾರು ಮತ್ತು ಒಂಟೆಗಳು ಕುದುರೆಗಳು ಹೋಗ್ಲಿಕ್ಕೆ ಅಂತಲೇ ಇವಾಗ ಈ ಥರ ತೆಗೆದುಬಿಟ್ಟಿದ್ದಾರೆ. ತುಂಬ ಈ ಕೋಟೆನ ಕಟ್ಟಲಿಕ್ಕೆ ಅಲ್ಲಿ ಇಲ್ಲಿ ತುಂಬ ಜಾಗಗಳನ್ನು ಹೋಗುತ್ತೆ. ಸೊ ಅವನಿಗೆ ಯಾವುದೂ ಜಾಗ ಕಾಣಲ್ಲ. ಸೊ ಅವನಿಗೆ ಕಂಡಿದ್ದು ಈ ಪಕ್ಷಿ ಪರ್ವತ, ಅಂದರೆ ಇದರ ಹೆಸರು ಬಕರ್ ಪಕ್ಷಿ ಪರ್ವತ. ನೋಡಿ ಇಲ್ಲೆಲ್ಲ ಸುತ್ತಲೂ ಕಾಣ್ತಿರೋದು ಬಕರ್ ಪಕ್ಷಿ ಪರ್ವತ. ಸೊ ಈ ಪ್ಲೇಸ್ನ ಅವ್ನು ಚೂಸ್ ಮಾಡಿ ಬಿಲ್ಟ್ ಮಾಡ್ತಾನೆ. ಸೊ ಅವ್ನು ಬಿಲ್ಟ್ ಮಾಡುವಾಗ ಕೆಲವೊಂದು ಪರ್ವತಗಳು ಅಡ್ಡು ಬರುತ್ತೆ, ಆ ಪರ್ವತಗಳು ಇದೆ. ಸೊ ನಾವು ಹೋಗ್ತಿರುವಂಥ ರಸ್ತೆ ಈಗ ಇಳಿಜಾರಾಗಿದೆ. ಯಾಕೆ ಇಳಿಜಾರಾಗಿದೆ ಅಂದರೆ ಸೊ ಮೊದಲಿನ ರಾಜರು ಯಾವುದಾದ್ರೂ ಎನಿಮಿಗಳು ಬರ್ತಾಯಿದ್ರೆ ಸೊ ಅಲ್ಲಿಂದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಡ್ತಿದ್ರು. ಸೊ ಆ ದೊಡ್ಡ ದೊಡ್ಡ ಬಂಡೆಗಳನ್ನು ಉರುಳಿಸಿ ಎನಿಮಿಗಳನ್ನು ಅಪಚಯ ಮಾಡಿಬಿಡ್ತಿದ್ರು. ಸೊ ಅದಕ್ಕಾಗಿಯೇ ಇಲ್ಲಿ ಕಲ್ಲುಗಳನ್ನು ಮಾಡಿದ್ದಾರೆ ಮತ್ತು ಈ ಥರ ರಸ್ತೆಗಳನ್ನು ಮಾಡಿದ್ದಾರೆ. ಸುಮಾರು 7 ಫೋಲ್ಗಳಿದ್ದಾವೆ ಇಲ್ಲಿ, ಒಂದು ದಾಟ್ಕೊಂಡು. ಮತ್ತು ಇದು ನಮಗೆ ಈ ಕೋಟೆ ಕಾಣೋದು 7ನೇ ಫೋಲಲ್ಲಿ. ಇವಾಗ ನಾವಿರೋದು 4ನೇ ಫೋಲಲ್ಲಿ. ಹೀಗೆ ದಾಟ್ಕೊಂಡು ಇವಾಗ 5ನೇ ಫೋಲಲ್ಲಿ ಬಂದುಬಿಟ್ಟು ನೀವು 5ನೇ ಫೋಲ್ ಬರೋವರೆಗೂ ನಿಮಗೆ ಫುಲ್ ಸುಸ್ತಾಗಿ ಹೋಗುತ್ತೆ. ಹಂಗೆ ಸೊ ರಾಜರು ತಮ್ಮ ಯುದ್ಧಗಳನ್ನು ಗೆದ್ಕೊಂಡು ಬಂದಾಗ ಸೊ ಆ ವಿಜಯ ಉತ್ಸವದಲ್ಲಿ ತಮ್ಮ ಪತ್ನಿಯರು ಈ ಥರ ಕೈ ಹಸ್ತವನ್ನು ಇಲ್ಲಿ ಮೂಡಿಸಿರ್ತಾರೆ. ಮತ್ತು ಈ ಪತ್ನಿಯರ ಕೈ ಹಸ್ತ ಮತ್ತು ಆ ಕಡೆ ನೋಡ್ತಿದಾರಲ್ಲ ಅದು ಸೈನಿಕರ ಒಂದು ಹಸ್ತ ಇದೆ. ಸೊ ಇದು ನೋಡ್ತಿದಾರಲ್ಲ ರಾಜರ ಒಂದು ಹಳೆ ಮಟ್ಕೆ, ಇದು ನೀರು ಕುಡಿಯೋಕ್ಕೆ ಅಂತಾನೆ ಇಲ್ಲಿ, ಅಂದರೆ ಸುಮಾರು ವರ್ಷದಿಂದ ಹಳೆ. ಸೊ 800 ವರ್ಷಗಳ ಹಿಂದೆ ಮೊಹಮ್ಮದ್ ಗೋರಿ ಇಲ್ಲಿಗೆ ಬರ್ತಾನೆ. ಸೊ ಅವನು ಉದ್ಧಾರ ಮಾಡೋಕ್ಕಂತೂ ಬರಲ್ಲ, ಇಲ್ಲೇ ಅಂದರೆ ಕೊಳ್ಳೆ ಹೊಡೆಯೋಕ್ಕೆ ಬರ್ತಾನೆ. ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ ಕೊಡ್ಲಿದ್ದ ಏನ. ಸೊ ಅವಾಗ ಉತ್ತರ ಪ್ರದೇಶದಲ್ಲಿ ಕನೌಜ್ನಲ್ಲಿ ರಾಠೋಡ್ ವಂಶದ ಜನ ಏನು ಮಾಡ್ತಾರೆ, ಅವನ ದಾಳಿಗೆ ಎದುರಿ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಬಂದು ಈ ಮಾರವಾಡ ವಂಶನ ಸ್ಥಾಪನೆ ಮಾಡ್ತಾರೆ. ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಬುಗಾಣಿಯಲ್ಲಿ ಊಟ ಮಾಡ್ತೀವಿ, ತಟ್ಟೆಯಲ್ಲಿ ಊಟ ಮಾಡ್ತೀವಿ. ಮತ್ತು ನಮ್ಮದು ಅಷ್ಟು ಫ್ಯಾಮಿಲಿ ದೊಡ್ಡದಾಗಿದ್ದರೆ ದೊಡ್ಡ ಬುಗಾಣಿಯಲ್ಲಿ ಮಾಡ್ತೀವಿ. ಸೊ ಅವಾಗ ರಾಜರು ಮಹಾರಾಜರು ತಮ್ಮ ಸೈನಿಕರು ಸಾವಿರಾರು ಸಂಖ್ಯೆಯ ಸೈನಿಕರಲ್ಲಿ ಅಡುಗೆ ಬಡಿಸ್ತಾಯಿದ್ರು. ಸೊ ಆ ಅಡುಗೆ ಮಾಡುವಂಥ ಪಾತ್ರೆಯನ್ನು ತೋರಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ಇದರಲ್ಲಿ ಸಬ್ಜಿನ ಮಾಡ್ತಿದ್ರು ಮತ್ತು ಇದರಲ್ಲಿ ಅನ್ನ ಸಾಂಬಾರನ್ನ ಮಾಡ್ತಿದ್ರು. ಇದರಲ್ಲಿ ಚೆನ್ನಾಗಿ ತಿಂದು ಮತ್ತೆ ಯುದ್ಧಕ್ಕೆ ಸಜ್ಜಾಗ್ತಿದ್ರು ಮತ್ತು ಎಣ್ಮಿನ ಶುಮ್ ಹೊಡಿತಾಯಿದ್ರು. ಹೇಳ್ತೀನಮ್ಮೆ ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ಮೊದಲೇ ಹೇಳ್ತಾ ಇದ್ದೀನಿ, ಈ ನನ್ನ ಮಗ ಮನೆಗೆ ಬರ್ತಾನೋ ಬರಲ್ಲ ಕೇಳಮ್ಮೆ. ನಾವೆಲ್ಲ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಿ. ಯಾವುದೇ ಅಂದರೆ ಸೆನ್ಸೋಡಾನು, ಕೋಲ್ಗೇಟು ಯಾವ್ದು ಮತ್ತು ಕ್ಲೋಸಪ್ಪಿಂದ ಬ್ರಷ್ ಮಾಡ್ತೀವಿ. ಸೊ ಹಳೆ ಕಾಲದ ರಾಜರು ಅವಾಗೆಲ್ಲ ಬ್ರಷ್ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು ಅಂದರೆ ಈ ಗಿಡದಿಂದ ಬ್ರಷ್ ಮಾಡ್ತಿದ್ರು. ನೋಡಿ ಈ ಗಿಡದಿಂದ ತುಂಬ ಹಲ್ಲು ಹೊಳಿತಾಯಿತ್ತು. ಸೊ ಇದರಿಂದನೇ ಅವರು ಬ್ರಷ್ ಮಾಡ್ತಾಯಿದ್ರು. ಇದಕ್ಕೂ ಮುಂಚೆ ಈ ಕೋಟೆ ಮಾರವಾಡದಲ್ಲಿತ್ತು. ಸೊ ಅದು ತುಂಬ ಅಂದರೆ 1000 ವರ್ಷಗಳು ಆಗಿರುತ್ತೆ. ಸೊ ಅದರಿಂದ ಅದಕ್ಕಾಗಿ ಅವರು ಹೊಸ ರಾವ್ ಜೋಧ ಏನು ಮಾಡ್ತಾನೆ, ಹೊಸದಾಗಿ ತನ್ನ ಫ್ಯೂಚರ್ಗೆ ಬೇರೆ ಕೋಟೆನ ನಿರ್ಮಾಣ ಮಾಡ್ಬೇಕಂತ ನೋಡ್ತಾನೆ. ಸೊ ಅವಾಗ ತುಂಬ ಎಲ್ಲ ಕಡೆ ಹುಡುಕ್ತಾನೆ. ಸೊ ಅವನಿಗೆ ಸಿಕ್ಕಿದ್ದು ಈ ಕೋಟೆ. ಈ ಕೋಟೆ ಮೇಲೆ ಇರೋದು ಬಕರ್ ಪಕ್ಷಿ ಪರ್ವತ. ಈ ಬಕರ್ ಪಕ್ಷಿ ಪರ್ವತದ ಮೇಲೆ ಅಂದರೆ ಒಬ್ಬ ಋಷಿಮುನಿ ವಾಸಿಸ್ತಾನೆ. ಅವನ ಹೆಸರು ಚಿಡಿಯಾನಾಥ್ ಮಹರ್ಷಿ. ಆ ಮಹರ್ಷಿ ಇಲ್ಲಿ ಪರ್ವತದ ಮೇಲೆ ವಾಸಿಸ್ತಾನೆ. ಮ್ಯಾನ್ಗಢ್ ಫೋರ್ಟ್ನಲ್ಲಿ
ಎನಿಮಿಗಳು ಅಟ್ಯಾಕ್ ಮಾಡ್ತಾರೆ. ಅವು ಅಟ್ಯಾಕ್ ಮಾಡಿದಿಂದ ತೋಪುಗಳು ಹೊಡೆದಿದ್ದಕ್ಕೆ ಗೋಡೆಗಳು ನೋಡಿ ಹೆಂಗಾಗಿದೆ ಅಲ್ಲಿ ನೋಡಿ. ಗೋಡೆಗಳು ತೋಪಿಂದ ಸಿಡಿದು ಫುಲ್ಲು ಎಲ್ಲ ಹಾಳಾಗೋದು. ಸೊ ಸುಮಾರು ರಾಜರು ಇಲ್ಲಿ ಅಟ್ಯಾಕ್ ಮಾಡ್ತಿದ್ರು. ಸೊ ಆ ರಕ್ಷಣೆ ಸಲುವಾಗಿ ರಾಜ ಏನು ಮಾಡ್ತಾನೆ, ಇಷ್ಟು ತೋಪುಗಳಿದೆ ನೋಡಿ. ಸೊ ಈ ಕೋಟೆಯ ಸುತ್ತಲೂ ಫ್ರಂಟ್ ಕಡೆ ಈ ಥರ ನೋಡಿ, ಹಂಗೆ ಅಲ್ಲೊಂದು ಸುಮಾರು ಅಂದರೆ ಮೇಲ್ಗಡೆ ಸುಮಾರು 20ಕ್ಕಿಂತ ಜಾಸ್ತಿನೇ ತೋಪುಗಳಿದ್ದಾವೆ ನೋಡೋಕ್ಕೆ ಅಂತ. ಸೊ ಇವೆಲ್ಲ ನೋಡಿ ಇಷ್ಟು ದೊಡ್ಡದಾಗಿವೆ. ರಾವ್ ಜೋಧ ಮತ್ತು ತಮ್ಮ ಎಲ್ಲ ಸೈನಿಕರು ಅಂದರೆ ತುಂಬ ಈ ಪರ್ವತಕ್ಕೆ ಭೇಟಿ ಕೊಡ್ತಿರ್ತಾರೆ. ಅವಾಗವಾಗ ತುಂಬ ಬಂದು ಈ ಪ್ಲೇಸ್ನ ನಾವು ಚಾಯ್ಸ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಿರ್ತಾರೆ. ಸೊ ಈ ಪರ್ವತದ ಮೇಲೆ ಬಕರ್ ಪಕ್ಷಿ ಪರ್ವತದ ಮೇಲೆ ಚಿಡಿಯಾನಾಥ್ ಸ್ವಾಮಿ ಅಂದರೆ ಚಿಡಿಯಾನಾಥ್ ಮಹರ್ಷಿ ವಾಸ ಮಾಡ್ತಿರ್ತಾರೆ. ಅವನು ಅವ್ರಿಗೆ ಹೇಳ್ತಾನೆ, ಇಲ್ಲಿ ಜಾಸ್ತಿ ಬರಬೇಡಿ, ಹಿಂಸೆ ಕೊಡಬೇಡಿ ಅಂತ ಹೇಳ್ತಾನೆ. ಅಂದರೂ ಅವ್ರು ಬಿಡ್ತಿರಲ್ಲ, ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ರಾವ್ ಜೋಧ ತಾನು ಚೂಸ್ ಮಾಡಿದ ಪ್ಲೇಸು ಇದಾಗಿರುತ್ತೆ. ಅದಕ್ಕೆ ಅವ್ನು ಏನು ಮಾಡಬೇಕಂತ ಗೊತ್ತಾಗಲ್ಲ. ಅದಕ್ಕಾಗಿ ಅವನು ತನ್ನ ಕುಲದೇವತೆ ಆಗಿರುವಂಥ ದೇವಿನ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾನೆ, ನನಗೆ ಇಲ್ಲೇ ಬೇಕು, ಈ ಜಾಗನೇ ನನಗೆ ಚೆನ್ನಾಗಿದೆ, ಇಲ್ಲೇ ನಾನು ಈ ಕೋಟೆನ ನಿರ್ಮಾಣ ಮಾಡಬೇಕು ಅಂತ ಅನ್ಕೊತಾನೆ. ಸೊ ಆ ಕುಲದೇವತೆ ಆಯಿತು ಸರಿ ಅಂತಾಳೆ. ಸರಿ ಅಂದಮೇಲೆ ಮತ್ತೆ ಚಿಡಿಯಾನಾಥ್ ಜಿಗೆ ದೇವಿ ಬಂದು ಹೇಳ್ತಾಳೆ, ಇವರು ಇಲ್ಲಿ ಕೋಟೆ ನಿರ್ಮಾಣ ಮಾಡ್ಕೊಳ್ಳಿ ಬಿಡು ಅಂತ. ಸೊ ಚಿಡಿಯಾನಾಥ್ಗೆ ಕೋಪ ಬಂದುಬಿಡುತ್ತೆ. ಸೊ ಆ ಕೋಪದಿಂದ ಅವನು ಏನು ಮಾಡ್ತಾನೆ, ರಾವ್ ಜೋಧಾಗೆ ಶಾಪ ಹಾಕ್ಬಿಡ್ತಾನೆ. ಏನಂದರೆ, ನೀವು ನಿಮ್ಮ ವಂಶಸ್ಥರು ಯಾವತ್ತೂ ಬೆಳಿಬಾರ್ದು ಮತ್ತು ಈ ಕೋಟೆನ ನಿರ್ಮಾಣ ಯಾವತ್ತೂ ಕಂಪ್ಲೀಟ್ ಆಗಬಾರ್ದು ಅಂತ ಆ ಥರ ಚಿಡಿಯಾನಾಥ್ಜಿ ಶಾಪ ಕೊಟ್ಬಿಡ್ತಾನೆ. ಸೊ ಸಾಮಾನ್ಯವಾಗಿ ಹಳ್ಳಿಲಿ ಮನೆ ಮುಂದ್ಗಡೆ ಒಂದು ಬಾವಿ ಇರುತ್ತಲ್ಲ. ಸೊ ಹಾಗೆ ಇಲ್ಲಿ ಈ ಕೋಟೆ ಮುಂದ್ಗಡೆ ದೊಡ್ಡದಾದ ಬಾವಿ ಇದೆ, ಅಲ್ಲಿ ನೋಡ್ಬೋದು ನೀವು. ಸೊ ಆ ಬಾವಿಯಲ್ಲಿ ರಾಜರು ಅಲ್ಲೇ ಪೂಜೆ ಮಾಡ್ತಿದ್ರು. ಅಲ್ಲಿ ನೋಡಿ ಗಣೇಶ ಮೂರ್ತಿ ಇದೆಯಲ್ಲ, ಶಿವನ ಮೂರ್ತಿ ಮತ್ತು ಗಣೇಶನ ಮೂರ್ತಿ, ಅಲ್ಲಿ ಪೂಜೆ ಮಾಡ್ತಿದ್ರು ರಾಜರು. ಸೊ ಅಲ್ಲಿಂದ ಕೊಳನ ನೋಡ್ತಿದ್ರಲ್ಲ, ಈ ಕೊಳದ ಹತ್ತಿರನೇ ರಾಜರು ತಮ್ಮ ಪೂಜೆನ ಸಲ್ಲಿಸ್ತಿದ್ರು. ಹೆಂಗಂದರೆ ಸಾಯಂಕಾಲ ಬಂದು ಪೂಜೆ ಮತ್ತು ಬೆಳಗ್ಗೆ ಪೂಜೆನ ಮಾಡ್ಕೊತಿದ್ರು. ಅಲ್ಲಿ ನೋಡ್ಬೋದು ನೀವು ಶಿವನ ಮೂರ್ತಿ ಇದೆಯಲ್ಲ, ಶಿವನ ಮೂರ್ತಿ ಇದೆ. ಮತ್ತು ಇಲ್ಲಿಂದ ಈ ತಲಾದಿಂದ ಅವರು ಕೊಳದಿಂದ ನೀರನ್ನು ತಗೊಂಡು ಸ್ನಾನ ಅದು ಎಲ್ಲ ಮಾಡ್ಕೊತಿದ್ರು. ಮತ್ತು ತಿರ್ಗಾ ಎಲ್ಲ ಕೆಲಸ ಮುಗಿದ ತಕ್ಷಣ ಮತ್ತೆ ಮೇಲೆ ಹೋಗ್ತಿದ್ರು.